ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಫ್ರೆಂಡ್ಸ್? ಆರಾಮಿದ್ದೀರಿ? ನಾವು ಕೂಡ ಆರಾಮಿದ್ದೀವಿ ನೋಡಿರಿ. ಈಗ ನೋಡಿರಿ, ಇವತ್ತು ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದಾರೆ ಫ್ರೆಂಡ್ಸ್. ಕಸ ಬಾಂಡಿ ಎಲ್ಲ ಆಗೈತ್ರಿ. ಈಗ ನೋಡಿರಿ, ದೇವ್ರ ಪೂಜೆನೂ ಆಗೈತ್ರಿ. ಟೈಮ್ 6 ಗಂಟೆ ಆಗೈತ್ರಿ. ಈಗ ಇವತ್ತಿನಲಾಗೂ ಸ್ಟಾರ್ಟ್ ಮಾಡ್ತೀನಿ ರೀ. ಮಾಡಿ ನಸಕ್ನಾಗೆ ಸ್ಟಾರ್ಟ್ ಮಾಡೀನಿ ರೀ ಫ್ರೆಂಡ್ಸ್. ಈಗ ನೋಡಿರಿ, ಎಲ್ಲ ಆಗೈತ್ರಿ. ಸ್ವಲ್ಪ ನಾಷ್ಟ ಮಾಡ್ಬೇಕಂತ ಹೇಳಿ ನಿಂತೀನಿ ರೀ. ಈಗ ನೋಡಿರಿ, ನಮ್ಗೆ ಇಲ್ಲಿ ಬಾಡಿಗೆ ಮನೆ ಒಳಗದೆ ರೀ ಫ್ರೆಂಡ್ಸ್. ಇದು ಇಲ್ಡಾಕ ಜಗಲಿ ಇಲ್ರಿ, ಇಲ್ಡಾಕ ಪಟ್ನಾಗ ಇಟ್ಟು ಪೂಜೆ ಮಾಡ್ತೀನಿ ರೀ ನಾನು. ಗುರಿ ಹಾಕೊಂಡು ಸ್ವಲ್ಪ ನಾಷ್ಟ ಕಟ್ಟಿಗೆ ಮಾಡಾತೀನಿ ರೀ. ನಾಷ್ಟ ಕಟ್ಟಿಗೆ ಮಾಡಿ ಹೊಸ ರೆಸಿಪಿ ಶೇರ್ ಮಾಡ್ಕೊಡ್ತೀನಿ ಮಾಡಿರಿ ನಿಮಗೆಲ್ಲ ಫ್ರೆಂಡ್ಸ್. ಎಲ್ಲ ಹುರಿದಿಟ್ಕೊಂಡ್ರಿ. ಈಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಒಗ್ಗರಣೆ ಎಲ್ಲ ಕಡ್ಲೆಬೇಳೆ ಹಾಕ್ಕೊಳ್ಬೇಕು. ಉದ್ದಿನಬೇಳೆ ಹಾಕ್ಕೊಳ್ಬೇಕು. ಟೇಸ್ಟ್ ಹಾಕಿ ಮಾಡ್ಕೊತೀನಿ ರೀ. ಉಪ್ಪಿಟ್ಟು ಜಾಸ್ತಿ ಹುಡುಗರಿಲ್ರಿ, ಎಲ್ಲ ಹುಡುಗರು ಹಾಸ್ಟೆಲ್ದಾರ ರೀ. ಸಂಬಂಧ ಸ್ವಲ್ಪ ಮಾಡತ್ತೀನಿ ರೀ ಫ್ರೆಂಡ್ಸ್. ಅತ್ಯಾವಶ್ಯಕ ಬೇಕು ನೋಡ್ರಿ ಫ್ರೆಂಡ್ಸ್. ಎಲ್ಲಿ ಇರ್ತೀನಿ ಅಲ್ಲೇ ಬಂದು ಮಾಡ್ಕೊತೈತ್ರಿ. ನೋಡ್ರಿ ಫ್ರೆಂಡ್ಸ್, ನಾಷ್ಟ ರೆಡಿ ಆಗೈತ್ರಿ. ಇನ್ನು ನೋಡ್ರಿ ಫ್ರೆಂಡ್ಸ್, ಇವತ್ತು ನಾನಿಲ್ಲಿ ನಿಮ್ಗೆ ಗೋಧಿ ಹಿಟ್ಟಿನಿಂದ ಹೊಸ ರೆಸಿಪಿ ಹೇಳ್ಕೊಡ್ತೀನಿ ರೀ. ಅದಕ್ಕೇನು ಬೇಕಂತ ನೋಡೋದು ಬೇಕಾಗೋ ಸಾಮಗ್ರಿ ಫ್ರೆಂಡ್ಸ್. ಇದಕ್ಕೆ ನೋಡಿರಿ,
1 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ ಇದಕ್ಕೆ ನಾನಿಲ್ಲಿ. 1 ಕಪ್ಪಿನಷ್ಟು ಗೋಧಿ ಹಿಟ್ಟು ಹಾಕೋತೀನಿ ರೀ. ಜರಡಿ ಹಿಡ್ಕೊತೀನಿ ರೀ. ಇದಕ್ಕೆ ನೋಡಿರಿ ಒಂದು ಅರ್ಧ ಕಪ್ಪಿನಷ್ಟು ಕಡಲೆ ಹಿಟ್ಟು ಹಾಕೋತೀನಿ ರೀ. ಇದನ್ನು ಜರಡಿ ಹಿಡ್ಕೊತೀನಿ ರೀ. ಇದಕ್ಕೆ ನೋಡಿರಿ 1 ಟೇಬಲ್ ಸ್ಪೂನಷ್ಟು ಖಾರ ಹಾಕೋತೀನಿ ರೀ. ಇದಕ್ಕೆ ಖಾರ ಸ್ವಲ್ಪ ಜಾಸ್ತಿ ಆದ್ರೆ ರುಚಿ ಹಾಕೋ ಅಂಥೇಳಿ ನಾನು ಜಾಸ್ತಿ ಹಾಕ್ಕೊಂಡೀನಿ ರೀ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು ರೀ ನೀವು. ಈಗ ನೋಡಿರಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಅಜ್ವಾಯಿನ ಹಾಕ್ಕೋತೀನಿ ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಇದಕ್ಕೆ ನೋಡಿರಿ ಸ್ವಲ್ಪ ಒಳ್ಳೆಣ್ಣೆ ಸೇರಿಸ್ಕೋತೀನಿ ರೀ. ಇದಕ್ಕೆ ತುಪ್ಪ ಇದ್ರೆ ನೀವು ತುಪ್ಪ ಹಾಕ್ಕೋಬೋದು ರೀ. ಈಗ ಇದನ್ನು ಚೆಂದಾಗಿ ಹದವಾಗಿ ಹಿಟ್ಟನ್ನ ಹಾಕ್ಕೋತೀನಿ ರೀ. ಇದನ್ನು ಈಗ ನೋಡಿರಿ ಈ ಹದಕ್ಕೆ ಹಿಟ್ಟನ್ನು ಹಾಕ್ಕೋಬೇಕು ರೀ. ಮುಂದೆ ನೋಡೋದಂತ ನೋಡೋಣ ಬರ್ರಿ. ಈಗ ನೋಡಿರಿ ನಾನು ಇದಕ್ಕೆ 1 ಟೀ ಸ್ಪೂನಷ್ಟು ಹಿಟ್ಟು ಹಾಕ್ಕೋತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮಿಕ್ಸ್ ಮಾಡ್ಕೊತೀನಿ ರೀ. ಅದಕ್ಕೆ ಹತ್ತಾಗಬೇಕು ರೀ. ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಈ ರೀತಿ ಆಗೋಂಗೆ ಮಾಡ್ಕೋಬೇಕು ರೀ. ಈಗ ನೋಡ್ರಿ ಇವನ್ನ ಸಣ್ಣ ಸಣ್ಣ ನಿಮ್ಗೆ ಎಷ್ಟು ಬೇಕಷ್ಟು ರೋಲ್ ಹಾಕ್ತಾರೆ ಹಿಟ್ಟು ಹಚ್ಚಿ ಚಪಾತಿ ತಿಳ್ಕೊಬೇಕು ರೀ. ಇವನ್ನ ಈ ರೀತಿ ತಿಳ್ಕೊಂಡ್ರೆ ಅಷ್ಟು ಸ್ವಲ್ಪ ದಪ್ಪಾಗಿ ಈ ರೀತಿ ಆಕಾರ ಮಾಡ್ಕೋಬೇಕು ರೀ. ಈಗ ನೋಡಿರಿ ಈ ರೀತಿ ಒಂದು 5-6 ಚಪಾತಿ ತಿಳ್ಕೊಂಡಿದ್ರಿ. ಈಗ ಇದನ್ನು ಹಚ್ಕೋಬೇಕು ರೀ. ಕೈಲೇನ ಸವರ್ತೀನಿ ರೀ ನಾನು. ಸವರ್ಕೊಂಡ್ಮ್ಯಾಗ ಇದನ್ನ ಇಟ್ಕೋಬೇಕು ರೀ. ಮತ್ತು ಇದಕ್ಕೆ ಹಚ್ಕೋಬೇಕು ರೀ. ಇದನ್ನು ಹಿಂಗೆ 5-6 ಚಪಾತಿ ಇದೇ ರೀತಿ ಹಚ್ಚಿ ಇಟ್ಕೋತೀನಿ ರೀ. ಈಗ ನೋಡಿರಿ ಇದನ್ನು 6 ಪದರ ಹಚ್ಕೊಂಡೀನಿ ರೀ. ಈ ರೀತಿ ಮಡಿಸ್ಕೋಬೇಕು ರೀ. ಈಗ ನೋಡ್ರಿ ಇವನ್ನ ಸಣ್ಣ ಸಣ್ಣದಾಗಿ ಇಷ್ಟಿಷ್ಟ ಉಳ್ಳಿ ಕಟ್ ಮಾಡ್ಕೋಬೇಕು ರೀ. ಚಾಕು ಸಿಗೋಲಾಗಿತ್ತು ರೀ ಫ್ರೆಂಡ್ಸ, ಅದಕ್ಕೆ ಇದೆಲ್ಲ ಕಟ್ ಮಾಡ್ಕೊತೀನಿ ರೀ. ಇಷ್ಟಿಷ್ಟ ಉಳ್ಳಿ ಕಟ್ ಮಾಡ್ಕೋಬೇಕು ರೀ. ಇವು ನೋಡ್ರಿ ಈ ಉಳ್ಳಿನ ಈ ರೀತಿ ರೌಂಡಾಗ ಈ ರೀತಿ ಮಾಡ್ಕೋಬೇಕು ರೀ. ಇವನ್ನ ನೋಡ್ರಿ ಈ ರೀತಿ ಮಾಡಬೇಕು ರೀ. ಅಷ್ಟು ಮತ್ತು ನೋಡ್ರಿ ಇವನ್ನ
ಹಿಟ್ಟಿನದಿಂದ ರೌಂಡ್ ಮಾಡ್ಕೊಂಡು ಈ ರೀತಿ ಲಟ್ಟಿಸ್ಕೋಬೇಕು ರೀ. ಇಷ್ಟ ಆಗ್ಬೇಕು ರೀ, ಭಾಳ ದಿಪ್ಪು ಆಗ್ಬಾರ್ದು, ತಿಳುವು ಆಗ್ಬಾರ್ದು, ಇಷ್ಟು ಲಟ್ಟಿಸ್ಕೋಬೇಕು ರೀ. ಸ್ವಲ್ಪ ಹಿಂಗೆ ಬಾಯಿ ಬಿಡ್ತಾವ್ರಿ, ಅವನ್ನ ಕೂಡಿಸ್ಕೋಬೇಕು ರೀ. ಕೂಡಿಸ್ಕೊಂಡು ಇಷ್ಟಿಷ್ಟು ಮಾಡ್ಕೋಬೇಕು ರೀ. ಈಗ ನೋಡಿರಿ, ಕಡಾಯಿ ಒಳಗೆ ಎಣ್ಣೆ ಕಾಯಕ್ಕೆ ಇಟ್ಟೀನಿ ರೀ. ಎಣ್ಣೆ ಕಾದತ್ತಿನ ಚೆಕ್ ಮಾಡೋಣ ರೀ. ಕಾದೈತ್ರಿ. ಈಗ ಇದಕ್ಕೆ ಇವು ಒಂದೊಂದಾಗಿ ಹಾಕೋತೀನಿ ನೋಡ್ರಿ. ಒಂದೊಂದು ಕರ್ಕೊಂಡು ಹಾಕೋದು ಹೇಳಿ ಎಣ್ಣೆ ಸ್ವಲ್ಪ ಹಾಕೊಂಡ್ರಿ. ಈಗ ನೋಡ್ರಿ, ತಿರುಗಿಸಿ ಹಾಕಿನ್ರಿ. ಈ ರೀತಿ ಹಾಕಿದ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಇದು ಬಿಟ್ಟೈತೆ ನೋಡ್ರಿ. ಈ ರೀತಿ ಎಷ್ಟು ಚಂದ ಪದರ್ ಬಿಟ್ಟೈತೆ ನೋಡ್ರಿ. ಈಗ ಇದಕ್ಕೆ ಮತ್ತೊಂದು ಹಾಕೋತೀನಿ ರೀ. ಈಗ ನೋಡ್ರಿ ಫ್ರೆಂಡ್ಸ್, ಭಾಳ ಮಸ್ತ್ ಆಕವ್ರಿ ಇವು. ನೀವು ಟ್ರೈ ಮಾಡಿ ನೋಡಿರಿ. ಅದ್ರ ನೋಡೋಕೆ ಇವು ಏನು ಅನ್ನಂಗೆ ಅನ್ನಿಸ್ತಾವ್ರಿ. ನೋಡಿರಿ ಎಷ್ಟು ಮಸ್ತ್ ಪದ್ರ ಭಾಳ ಚಂದ ಆಕವ್ರಿ. ಬಾಯಾಗ ಟೇಸ್ಟ್ ಭಾಳ ಆಕವ್ರಿ. ನೀವು ಒಮ್ಮೆ ಟ್ರೈ ಮಾಡಿ ಹೆಂಗಾಗ್ಯಾವ ಅಂತ ಹೇಳಿ ಒಳ್ಳೆ ನನಗೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಬಾಯ್ ಫ್ರೆಂಡ್ಸ್.